ಖುಷಿಲಿ ಈ ಹಾಡು ಬಾರಿಸ್ತಾರ? ಯೋ ಅಮ್ಮ, ಆ ಬಸ್ ಬರೋದ್ ಯಾವಾಗ? ಆ ನಿನ್ ಮಾವ ಇಳಿಯೋದ್ ಯಾವಾಗ? ನಾವ್ ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ, ಕಾಪಿ ಕುಡಿದಿಲ್ಲ, ಗಂಟ್ಲೆಲ್ಲ ಒಣಗ್ತಾ ಇದೆ. ನಾವ್ ಬೇರೆ ಮದ್ವೆಗೆ ಮುಹೂರ್ತಕ್ಕೆ ಹೋಗ್ಬೇಕು. ಒಂದ್ ದಿವಸ ತಿಂದೆ ಹೋದ್ರೆ ಏನ್ ಸತ್ತೋಗಲ್ಲ, ನಿಂತ್ಕೊಳ್ಳಿ. ಬೆಳಗ್ಗೆ ಒಳ್ಳೆ ಜಿಗ್ನೆ ಕೆಲ್ಸಕ್ಕೆ ಹಾಕೊಂಡಲ್ಲ. ಬಾರ್ಸಿ ಬಾರ್ಸಿ. ಬಂದ್ರ ಹೋಗೋಣ. ಇಲ್ಲಿ ಬಾರಿಸ್ತಾ ಕೂತ್ಕೊಂಡ್ರೆ ಅಷ್ಟೇ, ಅಲ್ಲಿ ಮುಹೂರ್ತ ಮುಗ್ದು ಊಟಾನು ಮುಗ್ದೋಗಿರುತ್ತೆ. ಏ ಸ್ವಲ್ಪ ಹೊತ್ತಾರೋ, ಬಸ್ ಬಂದ್ಬಿಡುತ್ತೆ. ಅಮ್ಮ, ಆ ಬಸ್ಗೂ ನಿನ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಮನ್ ಬಿಟ್ಬಿಡಮ್ಮ, ನಾವ್ ಹೊಂಟೋಯ್ತೀವಿ. ಏಯ್, ಏನ್ರೋ ಇನ್ನೂ ನೋಡ್ತಾ ನಿಂತಿದ್ದೀರಾ? ಬಂದ್ರಲ್ಲ? ಏಯ್ ಹೋಗಲ್ಲ, ಹೋಗೋ. ದೊಡ್ಡ ಮೇಳ ನಿಂದು. ಏಯ್ ನೆನ್ಪಿಟ್ಕೊಂಡಿರಿ, ನನ್ ಮದ್ವೆಗ್ ಮಾತ್ರ ನಿಮ್ಮನ್ ಕರಿಯಕ್ಕಿಲ್ಲ. ದೊಡ್ಡ ಮೇಳ ನಿಮ್ದು, ಡಬ್ಬ ಮೇಳ, ಕಿತ್ತೋದ್ ಮೇಳ. ಯಾರೇ ಶಿವಪುರ, ಬೇಗ ಇಳ್ಕೊಳ್ಳಿ. ಇಳ್ಕೊಳ್ಳಿ ಬೇಗ. ಮದುವೆ ಆಗೋ ಮಾವನ್ನ ಹೆಸರಿಡ್ ಕರಿತೇನೆ. ನಿನ್ನ ಏನ್ ಮಾಡ್ತೀನಿ ನೋಡು. ನನ್ನ ಹೆಸರಿಡ್ ಕರಿತೇನೆ ನಿನ್ನ. ಮತ್ತೆ ಮಾವ ಮಾವ ಅಂತ ಕರೆದ್ರು ಒಳ್ಳೆ ಐಲು ತರ ಹೋಗ್ತಾನೆ ಇದ್ಯಾ? ನನ್ನೇ ಐಲ್ ಅಂತೇನೆ. ಹೋಗ್ಕೊಳ್ಳಿ ಬಿಡು ಮಾವ. ನಾನ್ ತಾನೇ ಹೇಳಿದ್ದು. ಕಂಡ್ಕಂಡವ್ರೆಲ್ಲ ಹೇಳಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಏನೇ ಇದು? ನಡಿ. ಏ ಮಾವ, ನಾನ್ ನಿನ್ಗೋಸ್ಕರ ಬೆಳಗ್ಗೆಯಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ನೀನ್ ನೋಡಿದ್ರೆ ಇಷ್ಟೊತ್ಕ ಬರೋದು. ಆಹಾ, ಮಾವನ್ ಮೇಲೆ ಅದೆಷ್ಟೊಂದ್ ಪ್ರೀತಿನೋ. ಅಯ್ಯೋ, ಏನೇ ಇಷ್ಟೊಂದ್ ತೂಕ ಇದ್ಯಾ? ಸ್ವಲ್ಪ ತಿನ್ನೋದ್ ಕಮ್ಮಿ ಮಾಡೆ. ಇಲ್ಲೇ ನಿಲ್ಲು. ಅತ್ತೆ, ಎಲ್ಲಿ ಅತ್ತೆ, ಯಾರ್ ಬಂದವ್ರು ನೋಡು. ಬಾರೋ ಒಳಗೆ. ಅಲ್ಲೇ ನಿಲ್ಲು. ಬಾರೋ ಒಳಗೆ. ಡಿಗ್ರಿ ಪಾಸ್ ಆದ್ ಮಾವನ್ನ ಈಗ ಕರೆಯೋದು? ನಾಯಿ ಕಣ್, ನರಿ ಕಣ್, ಮುಂಡೇರ್ ಕಣ್, ಯಾರ್ ಕಣ್ ತಾಗ್ದೇ ಇರ್ಲಿ. ಸಾಕು. ಈಗ ಬಾ. ಅಮ್ಮ, ನಿನ್ ಕಷ್ಟದ ಫಲನೇ ಈ ಡಿಗ್ರಿ. ನೀನು ಕೃತಜ್ಞತೆ ಹೇಳ್ಬೇಕಾಗಿತ್ತು ನನ್ಗಲ್ವೋ ರಾಮ. ಬಾ. ಇದಕ್ಕೆ ದಿನಾಲು ಈ ತಾಯಿ ಕೊಟ್ಟಿದ್ದ ಹಾಲಿಂದಾನೆ ನೀನು ಡಿಗ್ರಿ ಓದಿದ್ದು. ಏಯ್ ಮಾವ, ಏಯ್ ಬೇಗ ಸ್ನಾನ ಮಾಡ್ಕೊಂಡು ಹೊರಡು. ಎಲ್ಲಿಗೆ? ನಮ್ ಮನೆಗೆ ನಾಷ್ಟ ಮಾಡೋಕೆ. ಏ ಗೌರ, ಈಗ ತಿಂಡಿ ಇಲ್ಲೇ ತಿನ್ಲಿ. ಬೇಕಾದ್ರೆ ಮಧ್ಯಾಹ್ನದ ಊಟಕ್ಕೆ ನಿಮ್ಮನೆ ಬರ್ತಾನೆ. ಆಯ್ತು. ಹಾ ಮಾವ, ಮತ್ತೆ ಮಧ್ಯಾಹ್ನದ ಊಟಕ್ಕೆ ಕೋಳಿ, ಕುರಿ, ಮೀನು, ಎರ ಎಲ್ಲ ಮಾಡಿದೀನಿ. ಸಾಕಾ ಇಲ್ಲ ಇನ್ನೂ ಏನಾದ್ರೂ ಬೇಕಾ? ಏನೇ ನನ್ನ ಬಕಾಸುರ ಅನ್ಕೊಂಡಿದ್ಯಾ? ನಾಳೆ ನನ್ ಮದ್ವೆ ಆಗೋನು. ಅಷ್ಟು ತಿನ್ಲಿಲ್ಲ ಅಂದ್ರೆ ಹೆಂಗೆ ಮರಿ? ಕರೆಕ್ಟ್ ಮರೆ. ಅತ್ತೆ, ಮಾವಂಗೆ ಒಳ್ಳೊಳ್ಳೆ ರುಚಿ ರುಚಿಯಾದ ಅಡ್ಗೆ ಮಾಡ್ಕೊಡು. ಇನ್ನೊಂದ್ ತಿಂಗಳು ನಿನಗ್ ಕಷ್ಟ. ಆಮೇಲೆ ಹೇಗಿದ್ರು ನಾನೇ ಬರ್ತೀನಲ್ಲ. ಮಾವ ಮಾವ, ಮಧ್ಯಾಹ್ನದ ಊಟ ಒಳ್ಳೆ ಬಾಯಿ ಬಡ್ಕಿ. ಎಲ್ಲಿಂದ ಮಡಿ ಅಂದ್ರೆ ಊಟಕ್ಕೆ ಬರ್ತೀರಿ ಅಂತೇಳಿ ಇನ್ನೂ ಬರಿಲ್ವಲ್ಲ? ನಮ್ಮ ಮಗನ ನಮ್ಮಳಿ ಅಂದ್ರು ನನ್ನ ಅಳಿಯ ಕಣೋ. ಮಾವ, ಓ ಅಳಿಮಯ್ಯ,
ಬಾ ಬಾ ಸ್ನಾನ ಮಾಡು ಬಾ. ಏ ನಾನು ಆಗ್ಲೇ ಸಿಕ್ಕಕ್ಕೆ ಹಾಕೊಂಡ್ ಸ್ನಾನ ಮಾಡ್ದೆ ಮಾವ. ಏ, ಇಲ್ಲೊಂದ್ಕಿತ ಸೋಪ್ ಹಾಕೊಂಡ್ ಮಾಡ್ಲಾ? ಆ ಬರೀ ತೆಗಿ, ಇಲ್ಲಿ ಕೂರು. ನನ್ಗೇನು ಬಿಸಿ ಸರಿ ಇತ್ತು, ನಿನಗೆ ನೋಡು. ಮಲ್ಗೋಜ್ ಮಾವ. ಉಜ್ಜು ಉಜ್ಜು ಬುಕ್ಸೆಟ್ಟನ ಉಜ್ತೀಯ. ನಾಳೆ ನಿಮ್ ಮಗಳನ್ನ ಮದ್ವೆ ಆಗಕ್ಕಿಲ್ವಾ, ಅದಕ್ಕೆ ಉಜ್ತಿದ್ಯಾ? ಇನ್ನೇನು ನಿನ್ನ ಮಗಳನ್ನ ಮದ್ವೆ ಆಗ್ತಾನೆ ಮಗನೇ. ಲೇ ನೋಡ್ಲಾ, ಡಿಗ್ರಿ ರಾಮೇಗೌಡ ಎಂಪ್ಲಾಯ್ಮೆಂಟ್ ಆಫೀಸ್ ಹೊಂಟವ್ನೆ. ಓಹೋ, ಏನ್ ಸ್ಪಿರಿಟ್, ಏನ್ ಟಿವಿ ನೋಡ್ಲಾ? ಯಾವ ಟಿವಿನಪ್ಪ? ಬ್ಲಾಕ್ ಅಂಡ್ ವೈಟ್ ಕಲರ? ಇದು ಸ್ಟಾರ್ ಟಿವಿನಪ್ಪ. ಹೋಗ್ಲಿ ಹೋಗ್ಲಿ, ಸರ್ಕಾರಿ ಕೆಲಸ ಕಲ್ದು ಅಲ್ದು ಚಪ್ಲಿಸ್ ಹೋದ್ರೆ ಅವನು ಸೋಂಬೇರಿ ಕಟ್ಟಿ ಕರ್ಕೊಂಡ್ರಾಯ್ತು. ಕರ್ಕೊಳ್ಳೋದೇನ್ ಬಂತ್ಲಾ, ಅವನೇ ಬಂದ್ ನಮ್ ಜೊತೆ ಮೆಂಬರ್ ಆಗ್ತಾನ್ ಬಿಡು. ಜವರಣ ಈ ಡಬ್ದಲ್ಲಿ ಏನದೆ? ಅದ್ರಾಗ ಇನ್ನೇನ್ಲ ಇರ್ತೈತೆ? ಸೀಮೆಣ್ಣೆ ಇರ್ತೈತೆ. ಸೀಮೆ ಎಣ್ಣೆನಾ? ಅದ್ರಾಗಿರೋ ಸೀಮೆಣ್ಣೆನೆ ಮನೆ ಮನೆಗೂ ಹರ್ಕೊಂಡೋಗಿ ಲೈಟ್ ಉರಿತೈತೆ. ಹೌದಾ? ನನಗ್ ಗೊತ್ತಿರೋದು ಅಟ್ಟೆ ಅಪ್ಪ. ಹೆಚ್ಚಿಗೆ ಬೇಕು ಅಂತಿದ್ರೆ ನಮ್ ಸಿದ್ದಪ್ಪಣ್ಣ ತಗೋ ತಿಳ್ಕೊ. ರಮಣ ಒತ್ತ ತರನೆ ಎಲ್ಲಿಗೊಂಟೆ? ಏ ರಮಣ ಒತ್ತ ತರನೆ ಎಲ್ಲಿಗೊಂಟೆ ಅಂತ ಕೇಳಿದ್ ತಪ್ಪಾತು. ಬೇಜಾರ್ ಮಾಡ್ಕೋಬೇಡ ಕಣು. ಹೌದು, ಈಗೆಲ್ ಹೊಂಟೆ? ಲಜವ್ರ, ಹಾ. ಆ ಹುಡುಗಿ ನಿನ್ ಕರೀತಾಯ್ತಲ್ಲೋ? ಹುಡ್ಗಿನ? ಹ್ಮ್. ನನ್ನನ್ನ? ಹ್ಮ್. ಅದಾರಪ್ಪ, ಒತ್ತಾರೆ. ಅಯ್ಯಪ್ಪ! ತರ್ಕಾರಿ ಹೆಂಗೌಡ್ರೆ? ಮುಗಿಲ ಕ್ಯಾಕರ್ಸಿ ಮಕ್ಕೆ ಥೂ ಅಂತ ನೆಕ್ಕಳಂಗೆ. ತರಕಾರಿ ಬೆಲೆ ನಿನ್ಗೆಲ್ಲ ಗೊತ್ತು. ಹೋಗಲೇ ಬೋನ್ಬಿಟ ದೊರೆ ಮಗ. ಅಬ್ಬಾ, ಪರಮಾತ್ಮ. ಏನ್ ಗೌಡ್ರೆ ತರಕಾರಿ ಮಕ್ರಿ? ಈ ಲಂಚ ಗಿಂಚ ಕೊಡೋದ್ನೆಲ್ಲ ಟೇಬಲ್ ಕೆಳಗಡೆ ಸಿಡಿ ಅವರು ಹಿಡಿದ್ಬಿಟ್ಟಾರು ಅಂತ ಹೊಸ ಪ್ಲಾನು ಹೆಗ್ಗದೆ. ಆಚಾರ್ಯ, ಪರಂಗಿಣ್ಣೆ ಐತಲ್ಲ, ಅದ್ರಲ್ಲಿ 20 ರೂಪಾಯಿ ಕಟ್ಟಿಟ್ಟಿವ್ನಿ. ಸೌತೆಕಾಯಿ ಐತಲ್ಲ, ಅದ್ರಾಗೆ 50 ರೂಪಾಯಿನ ಕಂತೆ ಇಟ್ಟಿವ್ನಿ. ಕುಂಬಳಕಾಯಿ ಐತಲ್ಲ, ಅದ್ರಲ್ಲಿ 100 ರೂಪಾಯಿನ ಕಂತೆ ಇಟ್ಟಿವ್ನಿ. ಗೌಡ್ರೆ, ನಿಮಗಿರೋ ತಿಳುವಳಿಕೆಗೆ ನೀವ್ ಇಲ್ಲಿರ್ಬಾರ್ದಾಗಿತ್ತು. ಮತ್ತೆ ಎಲ್ಲೋ ಫಾರಿನ್ ಗೀರಿನಲ್ಲಿ ಇರ್ಬೇಕಾಗಿತ್ತು. ಅಯ್ಯೋ, ಏನ್ ಮಾಡೋದ ಆಚಾರ್? ಆ ದ್ಯಾವ್ರು ನಮ್ಮನ್ನ ಹಳ್ಳಿ ಕೊಂಪೆಲ್ ಹುಟ್ಟಿಸ್ಬಿಟ್ಟ. ನಡ್ರಿ ಸಾಹೇಬ್ರ ತಕ ಹೋಗೋಣ. ಅಡ್ಬಿದ್ದ ದೇವ್ರು. ನಮಸ್ಕಾರ. ಏನು ತೊರರ? ನಿಮ್ ಸರ್ಕಾರಿ ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದವ್ರು. ಹೇಳಿ ಆಚಾರ್ ಓಸಿಯಾ. ಪರಂಗಿ ಹಣ್ಣಲ್ಲಿ 20 ರೂಪಾಯಿ ಕಂತೆ. ಸೌತೆಕಾಯಿನಲ್ಲಿ 50 ರೂದು. ಕುಂಬಳಕಾಯಲ್ಲಿ 100 ರೂದಿದೆ. ದೇವ್ರು, ತಾವ್ ಲಂಚ ಗಿಂಚ ಮುಟ್ಟೋರಲ್ಲ. ಪರಸೊತ್ತು ಅಂದ್ರೆ ಪಾಷಾಣ ತರ ನೋಡೋರು. ಅದಕ್ಕೋಸ್ಕರ ನಮ್ ಹೊಲದಲ್ಲಿ ಬೆಳೆದಿರೋ ತರಕಾರಿನ ತಗೊಂಡ್ ಬಂದಿದೀನಿ. ಕಾವಂದ್ರು ಸ್ವೀಕರಿಸ್ಬೇಕು. ಆಯ್ತು, ತಗೊಳ್ಳೋಣ. ಈಗ ನನ್ನಿಂದ ಏನಾಗಬೇಕು? ದೇವ್ರು, ನನ್ನ ಮಗನಿಗೆ ಯಾವ ಕೆಲ್ಸನಾದ್ರೂ ಕೊಡಿ, ಪರವಾಗಿಲ್ಲ. ಆದ್ರೆ ಸರ್ಕಾರಿ ಗೂಟದ ಕಾರ್ನಲ್ಲಿ ಓಡಾಡುವಂತ ಕೆಲಸ ಮಾತ್ರ ಆಗಿರ್ಬೇಕು. ಓ, ಗೂಟದ ಕಾರು. ಹಂಗಾದ್ರೆ ಇನ್ನೊಂದ್ ಮಂಕ್ರಿ ತರಕಾರಿ ತಂದ್ಕೊಡ್ತೀರಾ? ದೇವ್ರು, ಗೂಟದ ಕಾರ್ ಬಂದು ನನ್ನ ಮನೆ ಬಾಗ್ಲಾಗ ನಿಂತ್ಕೊಳ್ಳಿ. 1 ಮಂಕ್ರಿ ಏನು, 3 ತಂದ್ಕೊಡ್ತೀನಿ. ನಾನಿನ್ ಬರ್ಲಾ ದೇವ್ರು? ಆಯ್ತು. ನಡಿಲ್ಲ. ಯಾವ ಕೆಲ್ಸಕ್ಕಪ್ಪ ನಿನ್ನ ಅರ್ಜಿ? ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ನನಗೆ ತಲೆ ಮೇಲೆ ಬಾಲ ಇಡಿಸ್ದಂಗಾಯ್ತು. ಏ ರಾಮೇಗೌಡ, ಏ ಶಂಕ್ರು, ಏನೋ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಕ್ ಬಂದ್ಯಾ? ಹೌದು ಕಣ. ನೀನ್ ಹಾಕಿದಾಯ್ತಾ? ಆಯ್ತು ಕಣ. ಅಪ್ಪ, ಆ? ಇವನು ರಾಮೇಗೌಡ ಅಂತ ಹಾ. ನನ್ ಕ್ಲಾಸ್ಮೇಟ್. ಹಾ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡವನೆ. ಆ? ಹ್ಮ್.
ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ಯಾ? ಏನ್ ಪ್ರಯೋಜನ? ಕೈಯಲ್ಲಿ ತರಕಾರಿ ಮಂಕ್ರಿನೇ ಇಲ್ಲ. ತರಕಾರಿ ಮಂಕ್ರಿ ಅದು ನಮ್ಮ ಅಪ್ಪನ್ ಕೋಡ್ವಾಡಮ್ಮ, ಅದು ನಿನ್ಗೆಲ್ಲ ಅರ್ಥ ಆಗಲ್ಲ. ಹೋಗ್ಬಿಟ್ ಬಾ. ಗುಡ್ ಲಕ್ ಅಮ್ಮ. ಶ್ರೀನಿವಾಸಾಚಾರ್ಯ, ಹಾ? ನಾನ್ ಬರ್ಲಾ? ಆಯ್ತು ಗೌಡ್ರೆ, ಹೋಗ್ಬಿಟ್ ಬನ್ನಿ. ನಡಿಲ. ರೇ ಸ್ವಾಮಿ. ಓಹೋ, ಬಹಳ ಬುದ್ಧಿವಂತರು. ಹೋಗಿ ಹೋಗಿ. ನಮಸ್ಕಾರ ಸರ್. ನಾನ್ ಡಿಗ್ರಿ ಹೋಲ್ಡ್ರು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಇಲ್ವಾ? ಹೋಗೋಗ್. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗೋಗ್. ಆಮೇಲೆ ನಾನು ನಾಳೆ ನಿಮ್ ಕೆಲಸ ಮಾಡ್ಕೊಡ್ತೀನಿ. ಇವತ್ತು ಯಾಕೆ ನಮಸ್ಕಾರ ಆಗ್ಲಿಲ್ಲ. ಸರ್. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಆಗಲ್ಲ, ಹೋಗಯ್ಯ. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗ್ರಿ. ಸರ್ ಸರ್ ರೇ ಸ್ವಾಮಿ, ಬನ್ರಿ ಇಲ್ಲಿ. ನಾನ್ ಕರೀತಾ ಇದ್ದೀನಿ, ನೀವು ಒಳಗಡೆ ಹೋಗ್ತಾನೆ ಇದ್ದೀರಾ. ಬನ್ರಿ ಇಲ್ಲಿ, ಕೂತ್ಕೊಳ್ರಿ. ಸಾಹೇಬ್ರು ಹೇಳಿದ್ದು ಏನಾದ್ರೂ ಅರ್ಥವಾಯ್ತಾ? ನಿಮಗೆಲ್ಲ ಈ ಸರ್ಕಾರಿ ಭಾಷೆ ಅರ್ಥವಾಗೋ ಆಗಿದ್ರೆ ನಾನ್ಯಾಕ್ರಿ ಈ ಟೇಬಲ್ ಅಲ್ಲಿ ಇರ್ಬೇಕಾಗಿತ್ತು? ನೋಡಯ್ಯ, ನೀನ್ 1.5 ಇಂದ 3 ಲಕ್ಷ ರೂಪಾಯಿವರೆಗೆ ಲಂಚ ಕೊಟ್ರೆ ನಿನಗೊಂದು ಒಳ್ಳೆ ಕಲ್ಪ ವೃಕ್ಷ ತರ ಹುದ್ದೆ ಸಿಗುತ್ತೆ. ಹುದ್ದೆಯಿಂದ ಏನ್ ಸಿಗುತ್ತೆ? ಬಂಗಾರದ ಮುದ್ದೆ ಸಿಗ್ತದೆ. ರಾಗಿ ಮುದ್ದೆ ಅಲ್ಲ ಕಣಯ್ಯ. ಮನೆ ಕೊಟ್ಟೋದಕ್ಕೆ ಸೈಟು, ಓಡಾಡೋದಕ್ಕೆ ಮಾರುತಿ ಕಾರು, ಇದೆಲ್ಲ ಯಾರು ಕೊಡ್ತಾರೆ ಅಂತ ಕೇಳಯ್ಯ. ಯಾರು ಕೊಡ್ತಾರೆ ಸರ್? ನಿನ್ಗೆ ಹೆಣ್ ಕೊಡೋ ಮಾವ ಕೊಡ್ತಾನೆ ಕಣಯ್ಯ. ಯಾಕೆ ಹೇಳು? ನೀನು ಕೆಲಸ ಮಾಡೋ ಹುದ್ದೆ ಅಂಥದ್ದು. ಲಕ್ಷಾಂತರ ರೂಪಾಯಿ ಲಂಚ ನಾನು ಎಲ್ಲಿಂದ ತರ್ಲಿ ಸರ್? ಹೋಗ್ಲಿ ಬಿಡು, 50,000 ರೂಪಾಯಿ ಕೊಡು. 50,000 ರೂಪಾಯಿ ಕೊಟ್ರೆ 6 ಲಕ್ಷ ರೂಪಾಯಿ ಬಸ್ಸು ನಿನ್ ಕೈನಲ್ಲಿ. ಕೆಲಸ KSRTC ಕಂಡಕ್ಟರು. ಬಸ್ ಒಳಗಡೆ ಪರ್ ಅಂತ ಟಿಕೆಟ್ ಹರ್ಕೊಡ್ತಾ ಹುಡುಗಿರ ಮೇಲೆ ಬಿದ್ದುಕೊಂಡು ಉಜ್ಕೊಂಡು ತೀಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಆ ಮಜಾ. ಏನ್ರಿ ನೀವು ಮಾತಾಡ್ತಾ ಇರೋದು? ನಾನು ಡಿಗ್ರಿ ಹೋಲ್ಡ್ರು. ಬಸ್ ಕಂಡಕ್ಟರ್ ಕೆಲಸ ನಾನ್ ಮಾಡೋದಾ? ಅಯ್ಯ, ಡಿಗ್ರಿ ಹೋಲ್ಡರು. ನೀನ್ ಡಿಗ್ರಿ ತಗೊಂಡು ಹೋಗಿ ಹರಿದು ಒಳಗಡೆ ಹಾಕು. ಹೋಗ. ಅಯ್ಯೋ, ನೀವು ಬಾಳ ಬುದ್ಧಿವಂತರು. ನಾನ್ ಬುದ್ಧಿವಂತನ? ಹೆಂಗಯ್ಯ? ಮತ್ತಿನ್ನೇನ್ ಗೌಡ್ರೆ, ಹ. ನಿಮ್ ಹುಡುಗನಿಗೆ ಸರ್ಕಾರಿ ನೌಕರಿ ಸಿಗುತ್ತಲು, ಹ. ಸೂಟ್ ಕೇಸ್ ತುಂಬಾ ವರದಕ್ಷಿಣೆ ತರೋ ಹುಡುಗಿ ಸಿಕ್ಬಿಟ್ಲು. ನಿನ್ ತಲೆ. ಅವನಿಗೆ ಸರ್ಕಾರಿ ಊಟದ ಕಾರಿನ ಕೆಲಸ ಕೊಡಿಸ್ಬೇಕಾದ್ರೆ ನಾನು ಕುಂಬಳಕಾಯಿನಲ್ಲಿ, ಸೌತೆಕಾಯಿನಲ್ಲಿ, ಪರಂಗಿ ಹಣ್ಣಲ್ಲಿ ಕಟ್ಟುಗಟ್ಲೆ ಇಟ್ಟು ಎಂಪ್ಲಾಯ್ಮೆಂಟ್ ಆಫೀಸರ್ ಕೊಟ್ಟಿದ್ದು ಗೊತ್ತಿಲ್ವೇನೋ ಎಡವಟ್ಟು? ಅದು ಸರಿ. ಗೌಡ್ರೆ, ಅಲ್ಲಿ ನೋಡಿ. ಏನು? ಅಯ್ಯೋ, ಅಲ್ಲಿ ನೋಡಿ ನಿಮ್ ಶಂಕರು ಏನ್ ಮಾಡ್ತಾವನೆ? ಇಳಿಕಿಣಿಕಿ ನೋಡ್ತಿದ್ದಾನೆ. ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾ? ಅದು ಸರಿ. ಆ? ಏನ್ ನೋಡ್ತಾವನೆ? ಬೆಪ್ ತಗಡಿ ನನ್ನ ಮಗನೆ. ಕಯ್ಯ ಕದ್ರೆ ಖಜಾನೆ ಕದಿಬೇಕು ಕಣ್ಲಾ. ಸಣ್ಣ ಪುಟ್ಟ ಪಾಕೆಟ್ ಕದ್ದು ಪಿಟಿಕೆ ಸಾಕ್ಸ್ಕೋಬಾರ್ದು. ನೀನ್ ಇನ್ನು ಎಂತೆಂತ ಬೈಸ್ಕೋಪ್ ತೋರಿಸ್ತೀನಿ. ಏನ್ ಕತೆ? ಹೋಗೋಗು, ನಿಶ್ಚಿತಾರ್ಥಕ್ಕೆ ಎಲ್ಲ ಕಾಯ್ತಾವ್ರೆ. ಬೇಗ ರೆಡಿಯಾಗಿ ಬಂದ್ಬಿಡು.
ಕೀಸಿತಿದ್ದಲ್ಲ ಈ ಕೀಸಿಲ್ಲ ನೋಡೇ ಬಿಡ್ತೀನಿ. ಗೌಡ್ರೆ ಚೆನ್ನಾಗಿರವ ನೋಡಿ, ನಿಮ್ ಮಳಿ ಅಂದ್ರದ್ದು ಸರ್ಕಾರಿ ಗೂಟದ ಕಾರ್ಯದ ಕೆಲಸ, ಒಂದ್ ನಿಮಿಷನೂ ಪುರ್ಸತ್ ಸಿಕ್ಕಕ್ಕಿಲ್ಲ. ಅದಕ್ಕೆ ಅವ್ರನ್ನ ನಿಮ್ ಜೊತೆ ಕಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೇನ್ ನಮ್ಮ ಮಗಳ ಮೈ ಮೇಲೆ ಒಂದ್ ಗುಲ್ಗಂಜಿ ತೂಕದ ಒಡವೆನೂ ಬಿಟ್ಟಿಲ್ಲ, ಒಳ್ಳೆ ಬಿಚ್ಚೋಲೆ ಗೌರಮ್ಮನ ಕಳಿಸ್ಕೊಡ್ತಾ ಇದಾರಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಕಾಲ ಸ್ಥಿತಿ ಚೆನ್ನಾಗಿಲ್ಲ, ಯಾವ ನನ್ನ ಮಕ್ಕಳು ನಂಬಂಗೇ ಇಲ್ಲ. ಅದಕ್ಕೆ ಒಡವೆಗಳನ್ನೆಲ್ಲ ತೆಗೆದು ಕಬ್ಬಣದ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಬೀಗ ಹಾಕ್ಬಿಟ್ಟಿದೀನಿ. ನಾವೆಷ್ಟು ಹುಷಾರಿಂದ ನಿಮ್ ಒಡವೆಗಳನ್ನ ನೋಡ್ಕೊಂತ ಇದೀವೋ ಅಷ್ಟೇ ಹುಷಾರಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ ಮನೆ ಕಳಿಸ್ಕೊಟ್ಬಿಡಿ. ದಯಮಾಡ್ಸಿ. ಅಯ್ಯಯ್ಯೋ ಹೋಗ್ಬಿಟ್ಲಲ್ಲಪ್ಪ, ನನ್ ಸೊಸೆ ಹೋಗ್ಬಿಟ್ಲಲ್ಲಪ್ಪ, ನನ್ ಮನೆ ಮಹಾಲಕ್ಷ್ಮಿ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಕಣ್ಣಿಲ್ಲ ದೇವ್ರೆ, ಈ ಮಗ ತಗೊಳೋದ್ರ ಬದಲು ನನ್ನಾದ್ರೂ ತಗೋಬಾರ್ದಾಗಿತ್ತ. ಗೌಡ್ರೆ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಸಾವು ನಮ್ ಕೈಲಿಲ್ಲ, ಮೇಲಿದಾನಲ್ಲ ಅವನ ಆಡಿಸಿದಾಗ ಆಡ್ಬೇಕು ನಾವು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ಕಾರ್ಯ ನೋಡೋಣ. ಲೇ ಪಾಚಾರಿ, ಸದ್ಯಕ್ಕೆ ಅವಳು ತವ್ರ ಮನೇಲಿ ನೆಗದ್ ಬಿದ್ದೋದ್ಲು, ನಾವು ಬಚಾವಾದ್ವಿ. ಅವಳೇನಾರ ಇಲ್ಲಿ ಸತ್ಕಿ ತೋಬಿಟ್ಟಿದ್ದಿದ್ರೆ ಈ ಊರ್ ಅಲ್ಕ ನನ್ನ ಮಕ್ಳೆಲ್ಲ ಇದು ವರದಕ್ಷಿಣೆ ಸಾವು, ಇದು ವರದಕ್ಷಿಣೆ ಸಾವು, ಈ ನನ್ನ ಮಕ್ಳೇ ಆ ಹುಡುಗಿನ ಸಾಯ್ಗೊಂದ್ರು ಅಂತ ಹೇಳಿ ನಮ್ ತಲೆ ಮೇಲೆ ಕಕ್ಕಸಿನ ಕುಕ್ಕೆ ಇಟ್ಬಿಡ್ತಿದ್ರು. ಸತ್ಯ, ಆ ದೇವ್ರ ದೊಡ್ಡವನು, ನಿಜವಾಗ್ಲೂ ದೊಡ್ಡನಪ್ಪ ಆ ನನ್ನಪ್ಪ ವೆಂಕಟರಮಣ. ಪರಮಾತ್ಮ. ಸಿದ್ದಪ್ಪಣ್ಣ, ಮೊದ್ಲು ಈ ಕರೆಂಟ್ ಬಗ್ಗೆ ನನ್ಗೇನು ಗೊತ್ತಿರ್ಲಿಲ್ಲ. ನಿಮ್ ಹತ್ರ ಸೇರ್ಕೊಂಡ್ಮೇಲೆ ಈ ಕರೆಂಟ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ. ಸಿದ್ದಪ್ಪನ್ ಟ್ರೈನಿಂಗು ಅಂದ್ರೆ ಅದೇ. ಹೌದು ಸಿದ್ದಪ್ಪಣ್ಣ, ನಾನ್ ಯಾವಾಗಣ್ಣ ಲೈನ್ ಮ್ಯಾನ್ ಆಗೋದು? ಹಿಂಗೆ ಏಣಿ ಬರ್ತಾ ಇರೋ ಲೈನ್ ಮ್ಯಾನ್ ಆಯ್ತೀಯ. ಲೇ ಲೇ ಇಲ್ಲೇನೋ ಮಾಡ್ತಾ ಇದೀಯಾ? ಅಣ್ಣ ಮನೇಲಿ ಸೀಮೆಣ್ಣೆ ತೀರೋಗಿತ್ತು, ಅದಕ್ಕೆ ಒಸಿ ತಗೊಂಡೋಗೋಣ ಅಂತ ಬಂದೆ. ಇದ್ರಾಗೆ ಸೀಮೆ ಎಣ್ಣೆನಾ? ನನಗೂ ಗೊತ್ತಣ್ಣು. ಲೋ, ಇದ್ರಾಗ ಸೀಮೆ ಎಣ್ಣೆ ಐತೆ ಅಂತ ಯಾವ ಬಡ್ಡಿ ಮಗ ಹೇಳದ್ನೋ? ಈ ಬಡ್ಡಿ ಮಗನೇ ಹೇಳಿದ್ದು. ಅಯ್ಯೋ ಬಂತಾರ ನನ್ನ ಮಗನೇ, ಇದ್ರಾಗೆ ಸೀಮೆ ಎಣ್ಣೆ ಐತೇನೋ? ಇನ್ನೇನೈತೆ? ಕರೆಂಟು. ಇಂಗ್ಲಿಷ್ ಕರೆಂಟು, ಕನ್ನಡ ಸೀಮೆ ಎಣ್ಣೆ. ಲೈನ್ ಮ್ಯಾನ್ ಆಯ್ತೀಯ ನೀನು? ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಬಾರಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ. ನೋಡಮ್ಮ, ನಿಮ್ಮಪ್ಪ ನಿನಗೆ ಮೈ ತುಂಬಾ ಬಂಗಾರ ಏರಿ ನಮ್ಮ ಮನೆ ಕಳಿಸ್ಬಿಟ್ಟವನೆ. ವರ್ಷ ತುಂಬದ್ರಲ್ಲಿ ನೀನು ಬಂಗಾರದಂತ ಒಂದ್ ಮಗು ಹೆತ್ತು ನಮ್ ಕೈಲಿ ಕೊಟ್ಬಿಡು. ನಡ್ರಿ ನಡ್ರಿ. ಇನ್ನೂರೈ ನನ್ ಮಕ್ಕಳು. ನಮ್ಮೂರಿನ ಮಾನಿಯರೇ ಮತ್ತು ಮಹಿಳೆಯರೇ, ಇವತ್ತು ನಾವು ಸೊಸೆನ ಮನೆ ತುಂಬಿಸ್ಕೊಂತ ಇರೋದು ಪ್ರಯುಕ್ತ ನಮ್ಮೂರ್ ಟೆಂಟ್ ಅಲ್ಲಿ ಮುದ್ದಿನ ಸೊಸೆ ಅನ್ನೋ ಚಿತ್ರನ ನಾನು ಹಾಕಿಸ್ತಾ ಇದ್ದೀನಿ. ದಯವಿಟ್ಟು ತಾವು ತಪ್ಪದೆ ಹೋಗಿ ಚಿತ್ರ ನೋಡ್ಬೇಕು ಅಂತ ಕೇಳ್ಕತ್ತೀನಿ. ಹಾಗೆ ಬರ್ತಾ ನಿಮ್ ಮನೇಲಿ ಊಟ ಮಾಡ್ಕೊಂಡೇ ಬಂದ್ಬಿಡಿ. ದಯಮಾಡ್ಸಿ ದಯಮಾಡ್ಸಿ ದಯಮಾಡ್ಸಿ. ಬಾಬಾ ಇತ್ತಿದ್ದೊಂದು ಚಪ್ಲಿ, ಇದನ್ನು ಕೈ ಕೊಡ್ಬೇಕಾ? ಮಾವ, ನಾನ್ ನಿನ್ಗೋಸ್ಕರ ಏನ್ ತಂದೀವ್ನಿ ಹೇಳ್ ನೋಡೋಣ. ಕರ್ಜಿಕಾಯಿ ಅಲ್ಲ. ಕೊಡ್ಬೇಳೆ ಅಲ್ಲ. ಮತ್ತೇನೆ? ಪಾಪ, ಸರ್ಕಾರಿ ಆಫೀಸಿಂದ ಊರ್ಗೆ, ಊರಿಂದ ಸರ್ಕಾರಿ ಆಫೀಸ್ಗೆ, ಅಲ್ದು ಅಲ್ದು ಚಪ್ಲಿ ಎಲ್ಲ ಸೌದೈತಲ್ಲ, ಅದಕ್ಕೆ ಇದನ್ ನಿನಗೋಸ್ಕರ 7 ಮಾರ್ಕ್ಸ್ ತಂದೀವ್ನಿ. ಇದು 10 ವರ್ಷ ಬಾಳ್ಕೆ ಬರ್ತದೆ. ನೀನ್ ಸಂತೋಷವಾಗಿ ಸರ್ಕಾರಿ ಆಫೀಸಿಂದ ಊರ್ಗೆ, ಊರಿಂದ ಸರ್ಕಾರಿ ಆಫೀಸ್ಗೆ ಅಲ್ದಾಡ್ತಾ ಇರ್ಬಹುದು. ನಾನ್ ಬೆದ್ರ ಬೊಂಬೆ ತರ ನನ್ ಮಾವ ಬರ್ತಾನೆ, ನನ್ ಕತ್ತೆಗ್ ತಾಳಿ ಕಟ್ತಾನೆ ಅಂತ ಕಾಯ್ತಾ ಇರ್ಬೋದು. ನಿನ್ ಕಣ್ಣಿಗೆ ಪೆಂಗನ್ ತರ ನಾ ಕಾಣ್ತೀನಿ? ಇಲ್ಲ, ಪಾಪದ್ ಕೂಸಿನ ತರ ಕಾಣ್ತಾ ಇದ್ಯಾ. ನೀನು ಲೇ, ನನ್ ಸರ್ಕಾರಿ ಕೆಲಸ ಸಿಕ್ಲಿ, ನಿನ್ಗೆ ನಿಮ್ಮ ಅಪ್ಪನಿಗೆ ನಾನೇನು ಅಂತ ತೋರಿಸ್ತೀನಿ.
ನಮಸ್ಕಾರ 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 ಕಣಕ್ಕ ನಮಸ್ಕಾರ ನಮಸ್ಕಾರ ಕಣ ನಮಸ್ಕಾರಪ್ಪ ಶಿವು ನಮಸ್ಕಾರ. ಯಾಕೆ ಬಂದ ಈಗ ನಮಸ್ಕಾರ ಎಲೆಕ್ಷನ್ ಹತ್ರ ಬಂತಲ್ಲ ಓಟ್ ಕೇಳಕ್ ಬಂದವನ. ನಮಸ್ಕಾರ 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 ಕಣ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ಕಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಯಾರ್ಲ ಇವನು ಎಲ್ಲೋ ನೋಡ್ದಂಗೈತಲ್ಲ. ನಮ್ ಕೌನ್ಸಿಲರ್ ಕೃಷ್ಣ ಪಾಲ್ವಾ ಹೌದಲ್ವಾ? ಹೋದ್ ಎಲೆಕ್ಷನ್ ಆಗಿ ನೋಡಿದ್ದು. ಉಳ್ಳಿ ಹಂಚಿ ಕಡ್ಡಿ ತರ ಇದ್ದವನು ಈ ಕೋದಂಡಪುರದ ಕ್ವಾಣನ್ ತರ ಆಗ್ಬಿಟ್ಟವನೆ. ಬತ್ತೇನ್ ಕಣಣ್ಣ ಬತ್ತೇನೆ ಮಾಡು. ನಮಸ್ಕಾರ ನಮಸ್ಕಾರ ಕಣ ನಮಸ್ಕಾರ 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 ತಮ್ಮಯ್ಯ. ಈ ಮೋರಿನ ಆಟ ಹೊಡಿತಾ 10 ವರ್ಷ ಆಯ್ತು. ರಿಪೇರಿ ಇಲ್ಲ ಗೀಪೇರಿ ಇಲ್ಲ. ಈ ಮೋರಿ ರಿಪೇರಿಗಂತ್ಲೆ ಸಾಲ ಕೇಳಕ್ಕೆ ನಾನ್ ಜಪಾನ್ಗೆ ಹೋಗ್ ಬಂದಿದ್ ಕಂಡ್ಲ. ನಮಸ್ಕಾರ 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 ಸಂಗ. ನಮಸ್ಕಾರ ಕಣಡ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ. ಏನ್ ನಮಸ್ಕಾರನೋ ಈ ರಸ್ತೆ. ಗೊತ್ತಾಯ್ತು ರಿಪೇರಿ ತಾನೆ, ಈ ರಸ್ತೆ ರಿಪೇರಿಗಂತ ತಾನೆ ನಾನ್ ಸಾಲ ಕೇಳಕ್ ಅಮೆರಿಕಾಗ್ ಹೋಗ್ ಬಂದಿದ್ದು. ನೋಡಿ ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಸಾಲ ಕೇಳಿದ್ದೀನಿ, ಸಾಲ ಯಾರಿವ್ರು? ಬರುತ್ತೆ, ನಿಮ್ ತೊಂದ್ರೆನೆಲ್ಲ ತೀರಿಸ್ತೀನಿ. ನಾನ್ ಯಾಕ್ ಯೋಚನೆ ನೋಡಿ, ಈ ಸಲ ಎಲೆಕ್ಷನ್ ನಲ್ಲಿ ನೀವೆಲ್ಲ ಸೇರ್ಕೊಂಡು ನನ್ನ ಗೆಲ್ಲಿಸ್ಬಿಟ್ರೆ ಆ ಸಾಲ ತಗೊಂಡ್ ಬಂದು ನಿಮ್ ಹಳ್ಳಿಗೆ ಒಂದ್ ದಾರಿ ಕಾಣಿಸ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಯಾರ್ಲ ನಮ್ ಪಾರ್ಟಿ ಹುಡ್ಗನ? ಹೌದಣ್ಣ. ನಮಸ್ಕಾರ. ನನ್ನ ಹೆಸರು ರಾಮೇಗೌಡ, ಡಿಗ್ರಿ ಪಾಸ್ ಮಾಡಿದ್ದೀನಿ. ಹೌದಾ? ಆಹಾ ಓಹೋ ಸರ್ಕಾರಿ ಕೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮಂತವ್ರ ಸೇವೆ ಮಾಡಕ್ಕೆ ನಾನ್ ಹುಟ್ಟಿರೋದು. ನಿನಗೆ ಖಂಡಿತವಾಗಿ ಸರ್ಕಾರಿ ಕೆಲಸ ಸಿಗೋ ಹಂಗ್ ಮಾಡೋ ಜವಾಬ್ದಾರಿ ನಂದು. ನನ್ನನ್ನ ಎಲೆಕ್ಷನ್ ನಲ್ಲಿ ಗೆಲ್ಸೋ ಜವಾಬ್ದಾರಿ ನಿಮ್ದು. ಬರ್ಲಾ? ಬರ್ತೀನ್ರಣ್ಣ. ಮುತ್ತೆ ಇದೆ ಆಗ್ಬೇಡವ. ಸರ್ಕಾರಿ ಗೂಟದ ಕಾರ್ಯದ ಕೆಲಸ ನಿಮ್ ಮಳಿಯಿಂದ 1 ನಿಮಿಷ ಪುರ್ಸತ್ ಸಿಕ್ಕಲ್ಲ, ಅದಕ್ಕೆ ಅವ್ರನ್ನ ನಿಮ್ ಜೊತೆ ಕಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇದೇನಪ್ಪ ಮಗಳ ಮೈ ಮೇಲೆ ಒಂದ್ ಗುಲ್ಗಂಜಿ ತೂಕದ ಒಡವೆನು ಬಿಟ್ಟಿಲ್ಲ, ಒಳ್ಳೆ ಬಿಚ್ಚೋಲೆ ಗೌರಮ್ನಂಗ್ ಕಳಿಸ್ಕೊಡ್ತಾ ಇದಾರೆ ಅಂತ ನೀವೇನು ಚಿಂತೆ ಮಾಡಬೇಡಿ. ಇವತ್ತಿನ ದಿವಸದಲ್ಲಿ ಕಾಲ ಸ್ಥಿತಿ ಚೆನ್ನಾಗಿಲ್ಲ, ಯಾವ ಅಲ್ಕ ನನ್ನ ಮಕ್ಕಳು ನಂಬಂಗೇ ಇಲ್ಲ. ಅದಕ್ಕೆ ಒಡವೆಗಳನ್ನೆಲ್ಲ ತೆಗೆದು ಕಬ್ಬಣದ ಪೆಟ್ಟಿಗೆಲಿಟ್ಟು ಭದ್ರವಾಗಿ ಬಿಗ ಹಾಕ್ಬಿಟ್ಟಿದೀನಿ. ನಾವೆಷ್ಟು ಹುಷಾರಿಂದ ನಿಮ್ ಒಡವೆಗಳನ್ನ ನೋಡ್ಕೊಂತಾ ಇದೀವೋ ಅಷ್ಟೇ ಹುಷಾರಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆ ಕಳಿಸ್ಕೊಟ್ಬಿಡಿ, ಕರ್ಕೊಂಡೋಗಿ ದಯಮಾಡಿಸಿ. ಬನ್ನಿ. ಅಯ್ಯಯ್ಯೋ ಹೋಗ್ಬಿಟ್ಲಲ್ಲಪ್ಪ, ಈ ನನ್ನ ಮನೆ ಮಹಾಲಕ್ಷ್ಮಿ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೇ, ಈ ಮಗ ತಗೊಂಡೋಗೋದ್ರ ಬದಲು ನನ್ನಾರು ತಗೊಂಡೋಗ್ಬಾರ್ದಾಗಿತ್ತ. ನೋಡ್ರಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಸಾವು ನಮ್ ಕೈಲಿದ್ಯಾ? ಎಲ್ಲ ಅವನು ಆಡಿಸ್ದಾಗ ಆಡ್ಬೇಕು. ಬನ್ನಿ, ಮುಂದಿನ ಕಾರ್ಯ ನೋಡೋಣ. ನಿನ್ ಹೆಸರು ರಾಮೇಗೌಡನಾ? ಶಿವಪುರನಾ? ಓ, ಕೌನ್ಸಿಲರ್ ರೆಕಮೆಂಡೇಶನ್. ಹೌದು. ಮತ್ತಿನೇನು, ನಿನಗೆ ಕೊಟ್ಟಿರೋ ಕೆಲಸ ಇದೆ ಇಳಿ. ನಾನು ಡಿಗ್ರಿ ಮಾಡಿದ್ದು ಈ ಕೆಲ್ಸಕ್ಕಲ್ಲ. ನೀನ್ ಯಾವ ಕೆಲ್ಸಕ್ಕೆ ಡಿಗ್ರಿ ಮಾಡಿದೆ ನನ್ಗೆ ಗೊತ್ತಿಲ್ಲ. ಸುಮ್ನೆ ತಲೆ ತಿನ್ಬೇಡ, ಇಳಿ ಕೆಳಗೆ. ಏ ಲಕ್ಷ್ಮ, ಇವನ್ ಕೆಲ್ಸಕ್ಕೆ ಹೊಸಬಾ ಕಣ, ಸ್ವಲ್ಪ ನೋಡಿ ಕೆಲಸ ತಗೊಳಪ್ಪ. ನಾನ್ ಪಾಂಡುಪುರಕ್ಕೆ ಹೋಗಿ ಬರ್ತೀನಿ. ಸರಿ ಅಣ್ಣ. ಇಳಿ ಇಳಿ ಇಳಿಯಯ್ಯ. ಏನ್ ಸಿದ್ದಪ್ಪಣ್ಣು, ಇವತ್ತು ವತಾರೆಯಿಂದ ಹೋಗ್ ಬರೋ ಗೂಟದ ಕಾರ್ನೇ ನೋಡ್ತಾ ಇದೆಯಲ್ಲ. ಇವತ್ತು ನಮ್ಮ ಅಳಿಯ ಸರ್ಕಾರಿ ಕೆಲ್ಸಕ್ಕೆ ಸೇರೋನಲ್ಲ, ಯಾವ ಕಾರಣ ಆಗೋಯ್ತಾನು ಅಂತ ಹುಡುಕ್ತಾ ಇವ್ನಿ. ಹೌದಲ್ವಾ? ನಮ್ಮ ಮಳಿ ಅಂದ್ರು, ನಿಮ್ಮ ಮಳಿ ಅಂದ್ರು. ಕೈ ಕಟ್ಕೊಂಡು ಕಪ್ ಕನ್ನಡಕ ಹಾಕೊಂಡು ಗೂಟದ ಕಾರಲ್ಲಿ ಹೋಗ್ತಾ ಇದ್ರೆ ಓಹೋ, ನಿಜವಾಗ್ಲು ನಮ್ ಗೌರ ಬಹಳ ಅದೃಷ್ಟವಂತೆ ಅಲ್ವಾ? ಮತ್ತೆ ಏ ಓಸಿ ಹಿಡ್ಕಳ. ಯಾಕಣ್ಣ?
ರಾಮ, ಸರ್ಕಾರಿ ಕೆಲಸ ನೋಡಿದ್ದೆಲ್ಲ ಆಯ್ತಾ ಮಗ? ಇನ್ನೇನಾರ ಉಳ್ದೋಯ್ತಾ? ಈ ಹೊಲಸು ಸಮಾಜದಲ್ಲಿ ಮಾತು ಮಾತಿಗೆ ಲಂಚ ಲಂಚ ಅಂತ ಬಾಯ್ ಬಿಡೋ ನಾಯಿಗಳ ಹತ್ರ ಕೈಯಲ್ಲಿ 4 ಕಾಸು ಇಲ್ಲದೆ ಇರುವ ನಿನ್ನಂತವನಿಗೆ ಯಾರ್ ತಾನೇ ಕೆಲಸ ಕೊಡ್ತಾರ ಮಗ? ಓದಿ ಬುದ್ಧಿಶಕ್ತಿ ಇರೋ ನಿನ್ನಂತ ಹುಡುಗರೆಲ್ಲ ಸರ್ಕಾರಿ ಗುಲಾಮರಾಗೋದಕ್ಕೆ ಓಡಾಡೋದ್ರಿಂದ ನಮ್ಮ ದೇಶದಲ್ಲಿ ಕೆಲಸ ಇಲ್ದಿರೋ ಸಂಖ್ಯೆ ಜಾಸ್ತಿ ಆಗದೆ. ಅಲ್ಲ ಮಗ, ಹುಟ್ಟಿದ ಎಲ್ಲಾ ಮಕ್ಕಳಿಗೆ ಸರ್ಕಾರನೇ ಕೆಲಸ ಕೊಡಬೇಕು, ಸರ್ಕಾರನೇ ಸಾಕ್ಬೇಕು ಅಂದ್ರೆ ಅದು ಹೆಂಗೋ ಸಾಧ್ಯ? ನೋಡು ಮಗ, ನಿನ್ನಂತ ಹುಡುಗರು ಮುಂದೆ ಬರ್ಬೇಕಾದ್ರೆ ನಿಮ್ಮಲ್ಲೇ ಸ್ವಾವಲಂಬನೆ ಮೂಡ್ ಬರ್ಬೇಕು ರಾಮ. ನಿನ್ ಡಿಗ್ರಿ ಮೇಲೆ ವಿಶ್ವಾಸ ಇಟ್ಕೊಳ್ಳೋ ಬದಲು ನಿನ್ನಲ್ಲೇ ಆತ್ಮವಿಶ್ವಾಸ ಬೆಳೆಸ್ಕೋ ರಾಮ. ಏ ರಾಮೇಗೌಡ, ಕಂಗ್ರ್ಯಾಚುಲೇಷನ್ಸ್. ನೋಡು ರಾಮೇಗೌಡ, ನಿನ್ನ ಜೀವನದ ಪರೀಕ್ಷೆ ಇಲ್ಲಿಗೆ ಮುಗೀತು ಅಂತ ತಿಳ್ಕೋಬೇಡ. ನಿಮ್ಮಂತ ಯುವಕರು ಸರ್ಕಾರಿ ನೌಕರಿ ಅದು ಇದು ಅಂತ ಅಪೇಕ್ಷೆ ಪಡದೆ ಪ್ರತಿ ಹಳ್ಳಿಗೂ ಹೋಗಿ ರೈತಾಪಿ ಜನರ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡು, ನಮ್ಮ ರೈತ ಬಂಧು ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸನ್ನ ನನಸು ಮಾಡಿ ನಮ್ಮ ರೈತ ಬಂಧುಗಳ ಬದುಕನ್ನ ಉದ್ಧಾರ ಮಾಡೋ ಬಂಗಾರದ ಮನುಷ್ಯ ನೀನಾಗಬೇಕು. ಅದೇ ನನ್ನ ಆಸೆ. ಥ್ಯಾಂಕ್ ಯು ಸರ್. ವಿಶ್ವೇಶ್ವರಯ್ಯ ಕಂಡ ಕನಸುಗಳನ್ನ ನನಸು ಮಾಡೋದೇ ನನ್ನ ಜೀವನದ ಗುರಿ. ನಾನು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ. ತಗೋ ರಾಮ ಈ ಒಡವೆಗಳನ್ನ. ಇಷ್ಟು ದಿನ ಇದು ಯಾವ ಕೆಲಸಕ್ಕೂ ಬರ್ಲಿಲ್ಲ. ಇವನ್ನೆಲ್ಲ ಬ್ಯಾಂಕ್ ನಲ್ಲಿ ಇಟ್ಟು ಸಾಲ ತಗೊಂಡು ಬಂಜರು ಬಿದ್ದಿರುವ ಭೂಮಿನ ವ್ಯವಸಾಯ ಮಾಡು. ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಈ ಊರಿನ ಹುಡುಗರಿಗೆಲ್ಲ ಒಬ್ಬ ಮಾಧುರಿ ಮನುಷ್ಯನಾಗು. ತಗೊಳ್ಳೋ ರಾಮ. ರಾಮೇಗೌಡ, ನಮ್ಮನ್ ಕ್ಷಮಿಸ್ಬಿಡಪ್ಪ. ಇಷ್ಟು ದಿವಸ ನಾವೆಲ್ಲ ಸೇರಿ ನಿನ್ ಕೀಟ್ಲೆ ಮಾಡ್ತಾ ಇದ್ವಿ, ಆದ್ರೆ ನೀನ್ ತುಂಬಾ ಬುದ್ಧಿವಂತ. ಇವತ್ತಿನಿಂದ ನಿನಗ್ ನೀನೇ ಯಜಮಾನ ಆಗ್ಬಿಟ್ಟಿದ್ಯಾ. ಇಲ್ಲಿ ಯಜಮಾನ ಕೆಲಸದವನು ಅನ್ನೋ ಭೇದ ಭಾವನೆ ಇಲ್ಲ. ನಿಮ್ಗಿಷ್ಟ ಆದ್ರೆ ನನ್ನ ಹತ್ರ ಸೇರ್ಕೊಳ್ಳಿ. ಎಲ್ರು ಒಟ್ಟಿಗೆ ಕೆಲಸ ಮಾಡೋಣ. ಬರೋ ಲಾಭದಲ್ಲಿ ಎಲ್ರು ಸಮಪಾಲು ಹಂಚ್ಕೊಳ್ಳೋಣ. ಮಾವ ಮಾವ ಮಾವ, ನಿನ್ಗೋಸ್ಕರ ಏನ್ ತಂದಿದೆ ಹೇಳ್ ನೋಡೋಣ. ಏನು ಚಪ್ಲಿನಾ? ಅಲ್ಲ, ಕರ್ಜಿಕಾಯಿ. ಇಲ್ಲೇರು, ಬರ್ತೀನಿ. ನಿನ್ಗೋಸ್ಕರ ಸಿಟಿಯಿಂದ ತಂದಿದ್ದೀನಿ. ಇಲ್ಲಿ ನೋಡ್ಬೇಡ, ಮನೆಗೋಗಿ ನೋಡು. ಬರ್ತೀನಿ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದಂತೆ. ನನ್ನ ಹಿಂದೆ ಏಣಿ ಹೊತ್ಕೊಂಡು ಓಡಾಡ್ತಿದ್ ನನ್ನ ಮಗ ನನ್ನ ಮುಂದೆ ಸಿಗರೇಟ್ ಸೆತ್ತಿಯೇನೋ? ಅಷ್ಟೇ ಅಲ್ಲ, ಕುಡಿತೀನಿ, ಮಜಾ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನಾ? ನಿಮ್ಮ ಅಪ್ಪ. ಓಹೋ ಮಗನೇ, ಬಾಯ್ ಮುಚ್ಚ. ನಿನ್ನ ಒಳ್ಳೆ ಶಿಷ್ಯ ಅನ್ಕೊಂಡಿದ್ನಲ್ಲೋ,
ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸ್ತಿದ್ಯಲ್ಲೋ. ಗುರುನೇ ಬಣ್ಣ ಬದಲಾಯಿಸಿದ ಮೇಲೆ ಶಿಕ್ಷೆ ಯಾಕೆ ಬದಲಾಯಿಸಬಾರ್ದು? ಏಯ್! ಡ್ರೈವರ್ ಸ್ವಲ್ಪ ಕಾರ್ ನಿಲ್ಸು. ಏ ರಾಮೇಗೌಡ, ಏ ಶಂಕ್ರು, ನೀನ್ ಇಲ್ಲಿ? ಇನ್ಸ್ಪೆಕ್ಷನ್ ಮುಗಿಸ್ಕೊಂಡ್ ಬರ್ತಾ ಇದೀನಪ್ಪ. ನಿನ್ಗೇನಪ್ಪ ಸರ್ಕಾರಿ ಕೆಲಸ, ಸರ್ಕಾರಿ ಕಾರು? ಆ ಶಿವನಿಗೆ ಬ್ರಹ್ಮಕಪಾಲ ಅಂಟ್ಕೊಂಡಂಗೆ ನನ್ ಗ್ರಹಚಾರಕ್ಕೆ ಈ ಗೂಟದ ಕಾರ್ ಅಂಟ್ಕೊಂಡಿದೆ. ಯಾಕೋ ಶಂಕ್ರು? ನಮ್ಮ ಅಪ್ಪ ಈ ಗೂಟದ ಕಾರ್ ತೋರ್ಸಿ ನನ್ಗೆ ಹೆಣ್ ಕೂಡ ಮಾವ್ರತ್ತಲ್ಲ ದುಡ್ಡು ಲೂಟಿ ಮಾಡ್ತಾವನು. ಈಗಾಗ್ಲೇ ನನ್ಗೆ 2 ಮದುವೆ ಮಾಡಿಸಿ ಆ ಹುಡುಗಿರ್ ಮುಖ ನನ್ನ ನೆಟ್ಟಗ್ ನೋಡೇ ಇರಲ್ಲ. ಅವ್ರು ಆಗ್ಲೇ ಗೊಟಕ್ಕಾಗ್ಬಿಟ್ಟಿರ್ತಾರೆ. ಅವ್ರು ಹೇಗ್ ಸತ್ರೋ ಹೆಂಗ್ ಸತ್ರೋ ಆ ಭಗವಂತನಿಗೆ ಗೊತ್ತು. ಈಗ ನನಗೆ 3ನೇ ಮದುವೆ ಮಾಡಕ್ ಕೊಟ್ಟಿದ್ದ ನಮ್ಮಪ್ಪ. ಹುಡುಗಿ ನಿಮ್ಮೂರಿನ ಸಿದ್ದಪ್ಪನ ಮಗಳೇ ಅಪ್ಪ. ಪಾಪ ಆ ಹುಡುಗಿಗೆ ಏನ್ ಗ್ರಹಚಾರ ಕಾದಿದ್ಯೋ ಏನೋ. ಬರ್ಲ ರಾಮೇಗೌಡ? ನೀನ್ಯಾಕೆ ಬಂದೆ ಇಲ್ಲಿಗೆ? ಅತ್ತೆ, ನನಗೆ ಮದುವೆ ಇಷ್ಟ ಇಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಿರ್ಧಾರ ತಗೊಂಡಿದ್ದು ನಿಮ್ ಬಾಪ್ಪ. ಎಲ್ಲೂ ಸಿಕ್ಲಿಲ್ಲ. ಹಂಗಾರೆ ಬೆಡ್ದಳ್ಳಿ ನಾಳೆ ಹುಡುಕಿ, ಬೇಗ ಹೋಗಿ. ಹೇಳೋ, ಎಳಕೆರೆ ನಾಳೆ ಎಲ್ಲ ಹುಡುಕಿದ್ವಿ, ಅಲ್ಲೂ ಸಿಗ್ಲಿಲ್ಲ. ಪಕ್ಕದಲ್ಲಿ ಕಟ್ಟೆರೆ ನಾಳೆ ಹುಡುಕ್ರಿ, ಬಿರು ಹೋಗಲ್ಲ. ಆಯ್ತಣ್ಣ. ಅಣ್ಣ ಚಿಕ್ಕಡೆ ನಾಳೆ ಎಲ್ಲ ಹುಡುಕು, ಅಲ್ಲಿ ಸಿಗ್ಲಿಲ್ಲ ಅಣ್ಣ. ಹಂಗಂದ್ರೆ ಅರುಳ್ಕುಪ್ಪೆ ನಾಳೆ ಹುಡುಕಿ ಎಲ್ಲಿ ಸಿಗ್ಬೋದು? ಆಯ್ತು ಕಣಣ್ಣ. ಸಿದ್ದಪಡ, ಇದು ಕಟ್ಟೇರಿ ನಾಳೆ ಸಿಕ್ತು. ಮಸಿ ನೋಡು. ಇದು ನಮ್ ಗೌರಂದೆ. ಅಮ್ಮ, ಗೌರಿ ಕಾಲ್ವೆ ಹಾರಿದ್ಲು. ಅವಳು ಉಳ್ಸೋದಕ್ಕಂತ ರಾಮೇಗೌಡನ ಕಾಲ್ವೆ ಹಾರ. ಇಬ್ರು ಕೊಚ್ಕೊಂಡು ಹೋದ್ರು. ನಿಮ್ಮ ಆಟದಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ನನ್ ಮಗ ಸೊಸೈನ ಸಾಯಿಸ್ಬಿಟ್ಟೆಲ್ಲೋ. ಈಗ್ಲಾದ ನಿನ್
ಇರ್ಲಿಲ್ಲ, ಆಗ್ತಾ ಇರ್ಲಿಲ್ಲ. ಅವ್ರ ಸಾಯೋದಕ್ಕೆ ಇವನೇ ಕಾರಣ. ಇವನೇ ಅವ್ರು ಸತ್ತಿದ್ದು. ಹೌದು, ಹೌದು. ಇದಕ್ಕೆಲ್ಲ ಸಿದ್ದಪ್ಪನೇ ಕಾರಣ. ಸಿದ್ದಪ್ಪನೇ ಕಾರಣ. ಹೌದು, ಸಿದ್ದಪ್ಪನೇ ಕಾರಣ. ಹೌದು. ಹೌದು. ಅಳಿಮಯ್ಯ, na